ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ಕರೆಂಟ್ ಅಫೇರ್ಸ್ 2026 ರೈಲ್ವೆಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಚಲಿತ ಘಟನೆಗಳು 2026 ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್. ಮುಂದಿನ ಎಲ್ಲ ಪರೀಕ್ಷೆಗಳಿಗೆ ತುಂಬ ಪ್ರಮುಖವಾದ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀವಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದ ಮೊದಲ ಬುಲೆಟ್ ಟ್ರೈನ್, ಫಸ್ಟ್ ಬುಲೆಟ್ ಟ್ರೈನ್ ಆಫ್ ಇಂಡಿಯಾ ಯಾವ ಎರಡು ನಗರಗಳ ನಡುವೆ ಚಲಿಸಿತು? ಸರಿಯಾದ ಉತ್ತರ ಮುಂಬೈ ಮತ್ತು ಅಹಮದಾಬಾದ್. ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಭಾರತದ ಮೊದಲ ಬುಲೆಟ್ ಟ್ರೈನ್ ಚಲಿಸಿತು. ಸ್ನೇಹಿತರೆ, ಇದರ ಬಗ್ಗೆ ಡೀಟೇಲ್ಡ್ ಆಗಿ ನೋಡೋದಾದರೆ, ಇದು ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಲ್ಲಿ ಚಲಿಸಿರುವಂಥದ್ದು. ಹೈ ಸ್ಪೀಡ್ ರೈಲ್ ಕಾರಿಡಾರ್ನಲ್ಲಿ ಭಾರತದ ಮೊದಲ ಬುಲೆಟ್ ಟ್ರೈನ್ ಚಲಿಸ್ತು. ಸೊ ಇದರ ಟೆಸ್ಟ್ ಆಗಿದ್ದು ಕೇವಲ 50 ಕಿಲೋಮೀಟರ್ ಉದ್ದ. ಇದನ್ನು ಕೂಡ ಕೇಳ್ತಾರೆ, ಭಾರತದ ಮೊದಲ ಬುಲೆಟ್ ಟ್ರೈನ್ ಯಾವ ಎರಡು ಸ್ಥಳಗಳ ನಡುವೆ ಪರೀಕ್ಷಾರ್ಥವಾಗಿ ಓಡ್ತು ಅಂತೇಳಿ. ಸೂರತ್ ಮತ್ತು ಬೆಲಿಮೋವಾ ನಡುವೆ ನಡೀತು. ಸೂರತ್ ಮತ್ತು ಬೆಲಿಮೋವಾ ನಡುವೆ 50 ಕಿಲೋಮೀಟರ್ನ ಟೆಸ್ಟ್ ರೈಡ್ ಆಯಿತು. ಪರೀಕ್ಷಾರ್ಥವಾಗಿ ಇದನ್ನು ಚಲಾಯಿಸಲಾಯಿತು. ಮುಂಬೈ ಮತ್ತು ಅಹಮದಾಬಾದ್ ನಡುವೆ ನಂತರ 2027 ಆಗಸ್ಟ್ 15ರಂದು ಭಾರತದ ಮೊದಲ ಬುಲೆಟ್ ಟ್ರೈನ್ ಚಲಿಸ್ತು. ಸೊ ಇದರ ಉದ್ದ, ಮುಂಬೈ ಮತ್ತು ಅಹಮದಾಬಾದ್ ನಡುವಿನ ಉದ್ದ ಎಷ್ಟು ಕಿಲೋಮೀಟರ್ ಇತ್ತು ಕೇಳಿದ್ರೆ 508 ಕಿಲೋಮೀಟರ್ ಉದ್ದ ಇತ್ತು. ಸೊ ಈ ಒಂದು ಬುಲೆಟ್ ಟ್ರೈನನ್ನು ಶಿಂಕೆನ್ಸೆನ್ ಟೆಕ್ನಾಲಜಿಯನ್ನು ಬಳಸಿ ತಯಾರಿಸಲಾಗಿತ್ತು. ಶಿಂಕೆನ್ಸೆನ್ ಟೆಕ್ನಾಲಜಿ. ಇನ್ನೊಮ್ಮೆ ನೋಟ್ ಮಾಡ್ಕೊಳ್ಳಿ, ಭಾರತದ ಮೊದಲ ಬುಲೆಟ್ ಟ್ರೈನ್ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಚಲಿಸ್ತು. ಇದರ ಉದ್ದ 508 ಕಿಲೋಮೀಟರ್ ಉದ್ದ ಇತ್ತು. ಸೊ ಈ ಒಂದು ಉದ್ದವನ್ನು ಚಲಿಸುವ ಮೊದಲು ಸೂರತ್ ಮತ್ತು ಬೊಲಿವಿಯಾ ನಡುವೆ 50 ಕಿಲೋಮೀಟರ್ನ ಟೆಸ್ಟ್ ರೈಡ್ ಕೂಡ ಮಾಡಲಾಗಿತ್ತು. ಸೊ ಇದು ಮುಂಬೈ ಮತ್ತು ಅಹಮದಾಬಾದ್ ನಡುವೆ ನಡೆದಂತಹ ಹೈ ಸ್ಪೀಡ್ ರೈಲ್ ಕಾರಿಡಾರ್ನ ನಡುವೆ ಈ ಒಂದು ಟ್ರೈನ್ ಚಲಿಸ್ತು. ಇದರ ಉದ್ಘಾಟನೆ ಇದು ಯಾವಾಗ ಪ್ರಾರಂಭ ಆಯಿತು ಕೇಳಿದ್ರೆ 2027 ಆಗಸ್ಟ್ 15ರಂದು. ಸೊ ಇದರಲ್ಲಿ ಬಳಸಲಾದ ಟೆಕ್ನಾಲಜಿ ಯಾವುದು ಕೇಳಿದ್ರೆ ಶಿಂಕೆನ್ಸೆನ್ ಟೆಕ್ನಾಲಜಿ. ಯಾವ ರಾಜ್ಯವು ಭಾರತದ ಮೊದಲ ಹೈಡ್ರೋಜನ್ ಪವರ್ ಟ್ರೈನ್ ಅನ್ನು ಲಾಂಚ್ ಮಾಡ್ತು? ಭಾರತದ ಮೊದಲ, ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಪವರ್ ಟ್ರೈನ್ ಇದು. ಸೊ ಯಾವ ರಾಜ್ಯ ಕೇಳಿದ್ರೆ ಹರಿಯಾಣ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಯಾಣಿಕರ ಸುರಕ್ಷತೆಗಾಗಿ ಭಾರತೀಯ ರೈಲ್ವೆ ಕೆಳಗಿನ ಯಾವ ರೈಲ್ವೆ ಸ್ಟೇಷನ್ನಲ್ಲಿ ಎಎಸ್ಸಿ ಅರ್ಜುನ್ ಎನ್ನುವಂತಹ ಹ್ಯುಮನಾಯ್ಡ್ ರೋಬೋಟ್ ಅನ್ನು ಲಾಂಚ್ ಮಾಡ್ತು, ಹ್ಯುಮನಾಯ್ಡ್ ರೋಬೋಟ್ ಅನ್ನು ನೀಡ್ತು? ಸರಿಯಾದ ಉತ್ತರ ವಿಶಾಖಪಟ್ಟಣಂ, ಆಂಧ್ರದ ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನ್ನಲ್ಲಿ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನ್ನಲ್ಲಿ ಇಂಡಿಯನ್ ರೈಲ್ವೆ, ಭಾರತದ ರೈಲ್ವೆ ಸ್ಟೇಷನ್ನಲ್ಲಿ ಹ್ಯುಮನಾಯ್ಡ್ ರೋಬೋಟ್, ಅದರ ಹೆಸರು ಎಎಸ್ಸಿ ಅರ್ಜುನ್ ಅನ್ನು ಒಂದು ಲಾಂಚ್ ಮಾಡ್ತು. ಭಾರತದ ಯಾವ ಎರಡು ನಗರಗಳ ನಡುವೆ ಒಂದೇ ಭಾರತ ಸ್ಲೀಪರ್ ಟ್ರೈನ್ ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಹೌರಾ ಮತ್ತು ಗೌಹಾತಿ ನಡುವೆ. ಇದು ಒಂದೇ ಭಾರತ್ ಸ್ಲೀಪರ್ ಟ್ರೈನ್. ಉದ್ಘಾಟನೆ ಮಾಡಿದವರು ಯಾರು ಕೇಳಿದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅವರು ಉದ್ಘಾಟನೆ ಮಾಡಿದರು. ಇದರ ಉದ್ದ 958 ಕಿಲೋಮೀಟರ್. ಹೌರಾ ಮತ್ತು ಗೌಹಾತಿ ನಡುವೆ 958 ಕಿಲೋಮೀಟರ್ ಉದ್ದ ಇತ್ತು. ಸೊ ಇದರ ಕ್ರಮಿಸುವ ಸಮಯ ಎಷ್ಟು ಕೇಳಿದ್ರೆ 14 ಗಂಟೆ. ಕ್ರಮಿಸುವ ಸಮಯ ಭಾರತದ 2026ನೇ ಸಾಲಿನಲ್ಲಿ ಭಾರತದಲ್ಲಿ ಅತಿ ವಿಶಿಷ್ಟ ರೈಲ್ವೆ ಪುರಸ್ಕಾರ ಯಾರಿಗೆ ದೊರೆಯಿತು? ಸರಿಯಾದ ಉತ್ತರ ಚಂದನ್ ಸಿನ್ಹಾ. ಯಾರಿವರು ಚಂದನ್ ಸಿನ್ಹಾ ಕೇಳಿದ್ರೆ ಇವರು RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇದೆಯಲ್ಲ, ಇದರ ಇನ್ಸ್ಪೆಕ್ಟರ್.
ಚಂದನ್ ಸಿಂಹ. ಯಾಕೆ ಇವರಿಗೆ 2026ನೇ ಸಾಲಿನ ಅತಿ ವಿಶಿಷ್ಟ ರೈಲ್ವೆ ಸೇವಾ ಪುರಸ್ಕಾರ ದೊರೆಯಿತು ಅಂತ ಕೇಳಿದ್ರೆ, ಇವರು ರೈಲ್ವೆಗಳಲ್ಲಿ ಟ್ರೈನ್ಗಳಲ್ಲಿ ಬಾಲ ಕಾರ್ಮಿಕರನ್ನ ತಡೆದ ಕಾರಣಕ್ಕೋಸ್ಕರ, ಬಾಲ ಕಾರ್ಮಿಕರು ಏನು ಟ್ರೈನಲ್ಲಿ ಓಡಾಡ್ತಾ ಇದ್ರಲ್ಲ, ಇವ್ರನ್ನೆಲ್ಲ ವಾಪಸ್ಸಾಗಿ ಅವರ ಮನೆಗಳಿಗೆ ಕಳಿಸುವ ಮೂಲಕ ಮತ್ತು ಬಾಲ ಕಾರ್ಮಿಕ ಪದ್ಧತಿಯನ್ನು ತಡೆಯುವುದಕ್ಕೋಸ್ಕರ ಇವರಿಗೆ 2026ನೇ ಸಾಲಿನ ಅತಿ ವಿಶಿಷ್ಟ ರೈಲ್ವೆ ಸೇವಾ ಪುರಸ್ಕಾರ ದೊರೆಯಿತು. BEML ಭಾರತೀಯ ಕಂಪನಿಗೆ ಯಾವ ದೇಶದಿಂದ ಮೊದಲ ವಿದೇಶಿ ಆರ್ಡರ್ ದೊರೆಯಿತು? ಸರಿಯಾದ ಉತ್ತರ ವಿದೇಶಿ ಆರ್ಡರ್ ಮಲೇಷಿಯಾದಿಂದ ದೊರೆಯಿತು. ಏನಿದು, ಯಾವ ಆರ್ಡರ್ ಅಂತ ಕೇಳಿದ್ರೆ, BEML ಇದೆಯಲ್ಲ, ಭಾರತದ BEML ಇದೆಯಲ್ಲ, ಇದೊಂದು ಮಿನಿ ರತ್ನ ಕಂಪನಿ ಆಗಿದೆ. ಇದೊಂದು ಮಿನಿ ರತ್ನ ಕಂಪನಿ ಆಗಿದೆ. ಇತ್ತೀಚೆಗೆ ಇದಕ್ಕೂ ಮಲೇಷಿಯಾದಿಂದ ವಿದೇಶಿ ಆರ್ಡರ್ ದೊರೆಯಿತು. ಯಾವುದ್ರ ಆರ್ಡರ್ ಕೇಳಿದ್ರೆ, ಟ್ರೈನ್ ಅಂಡ್ ಮೆಟ್ರೋ ಸೆಗ್ಮೆಂಟ್ಗಳ ಆರ್ಡರ್. ಟ್ರೈನ್ ಅಂಡ್ ಮೆಟ್ರೋ ಸೆಗ್ಮೆಂಟ್ ಆರ್ಡರ್ ಸಿಕ್ತು. ಗಂಟೆಗೆ 160 ಕಿಲೋಮೀಟರ್ ಚಲಿಸುವ ಭಾರತದ ಅತ್ಯಂತ ವೇಗವಾದ ರೈಲು ಯಾವುದು? ಸರಿಯಾದ ಉತ್ತರ ನಮೋ ಭಾರತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೈರಬಿ ಸುರಂಗ ರೈಲ್ವೆ ಲೈನ್ ಅನ್ನು ಎಲ್ಲಿ ಉದ್ಘಾಟಿಸಿದ್ರು? ಸರಿಯಾದ ಉತ್ತರ ಮಿಜೋರಾಂನಲ್ಲಿ ಉದ್ಘಾಟಿಸಿದ್ರು. ಸೊ ಈ ಭೈರಬಿ ಸುರಂಗ ರೈಲ್ವೆ ಲೈನ್ ಇದೆಯಲ್ಲ, ಇದರ ಉದ್ದ ಎಷ್ಟು ಕೇಳಿದ್ರೆ 51.38 ಕಿಲೋಮೀಟರ್. ಇದು ಭಾರತದಲ್ಲಿ ಮೊದಲ ಬಾರಿಗೆ ಇದನ್ನ ಭೈರಬಿ ಸುರಂಗ ರೈಲ್ವೆ ಲೈನ್ ಅನ್ನು ಉದ್ಘಾಟನೆ ಮಾಡಿದ್ದು. ಸರಕನ್ನ ಸಾಗಿಸುವ ರೈಲುಗಳ ಸುರಕ್ಷತೆಗಾಗಿ ಕೆಳಗಿನ ಯಾವ AI ಟೆಕ್ನಾಲಜಿಯನ್ನು ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಟೆಕ್ನಾಲಜಿ ಹೆಸರು ದೃಷ್ಟಿ ಅಂತೇಳಿ. ಇಡೀ ಇಂಡಿಯಾದಲ್ಲಿ ಭಾರತದ ರೈಲ್ವೆ ಎಲ್ಲೆಲ್ಲಿ ಚಲಿಸುತ್ತೆ ಅಲ್ಲಿ ಇಡೀ ಇಂಡಿಯಾದಲ್ಲಿ ಈ ಟೆಕ್ನಾಲಜಿ ಲಾಂಚ್ ಮಾಡಲಾಯಿತು. ಇದು ಗೂಡ್ಸ್ ಟ್ರೈನ್ಗಳಿಗೋಸ್ಕರ ಒಂದು ವಿಶೇಷವಾದ ಒಂದು ಟೆಕ್ನಾಲಜಿ ಆಗಿದೆ. ಗೂಡ್ಸ್ ಟ್ರೈನ್ಸ್, ಸರಕನ್ನು ಸಾಗಿಸುವಂತಹ ರೈಲುಗಳ ಒಂದು ರಕ್ಷಣೆಗೋಸ್ಕರ ಈ ಒಂದು AI ಟೆಕ್ನಾಲಜಿಯನ್ನು ಲಾಂಚ್ ಮಾಡಲಾಯಿತು. ಇದನ್ನು IIT ಗೌಹಾಟಿಯಲ್ಲಿ ಡೆವಲಪ್ ಮಾಡಲಾಯಿತು. ರೈಲ್ವೆ ಸುರಕ್ಷಾ ಬಲ ಕಳೆದ 7 ವರ್ಷಗಳಿಂದ ಯಾವ ಆಪರೇಷನ್ ಹೆಸರಲ್ಲಿ 84,119 ಮಕ್ಕಳನ್ನು ರಕ್ಷಣೆ ಮಾಡಿದೆ? ಸರಿಯಾದ ಉತ್ತರ ಆಪರೇಷನ್ ನನ್ನೇ ಪರಿಸ್ಥೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2018ರಿಂದ 2024ರವರೆಗೆ ಒಟ್ಟು 84,119 ಮಕ್ಕಳನ್ನು ರಕ್ಷಣೆ ಮಾಡಿದೆ ಆಪರೇಷನ್ ನನ್ನೇ ಪರಿಸ್ಥೆ ಹೆಸರಿನಲ್ಲಿ. ರೈಲ್ವೆ ಸುರಕ್ಷಾ ಬಲ ಇದರ ನೂತನ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನೂತನ ಮಹಾನಿರ್ದೇಶಕರು ಸೊನಾಲಿ ಮಿಶ್ರಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರೈಲ್ವೆ ಸುರಕ್ಷಾ ಬಲ ಅಥವಾ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸೊ ಈ RPF ಅಥವಾ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಬಗ್ಗೆ ಹೇಳೋದಾದ್ರೆ, ಈ RPF ಇದೆಯಲ್ಲ, ಇದು 2 ಜುಲೈ 1872ರಲ್ಲಿ ಸ್ಥಾಪನೆ ಆಯಿತು. ಇದರ ಒಂದು ಸಿದ್ಧಾಂತ ಏನು ಕೇಳಿದ್ರೆ, ಇದೊಂದು ಲೋಗೋದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಸಿದ್ಧಾಂತ ಯಶೋ ಲಾಭಸ್ಯ ಇದರ ಒಂದು ಸಿದ್ಧಾಂತವಾಗಿದೆ. 2026-27ನೇ ಬಜೆಟ್ನ ಪ್ರಕಾರ ಎಷ್ಟು ಹೈಸ್ಪೀಡ್ ಕಾರಿಡಾರ್ನ ಅಭಿವೃದ್ಧಿಪಡಿಸೋದಕ್ಕೆ, ಡೆವಲಪ್ ಮಾಡೋದಕ್ಕೆ ಯೋಜಿಸಲಾಗಿದೆ? ಸರಿಯಾದ ಉತ್ತರ 7 ಹೈಸ್ಪೀಡ್ ಟ್ರೈನ್ ಕಾರಿಡಾರ್ಸ್.
ಇತ್ತೀಚೆಗೆ ಯಾವ ದೇಶದ ರೈಲೊಂದು 2 ಸೆಕೆಂಡ್ಗೆ 700 ಕಿಲೋಮೀಟರ್ ಪ್ರತಿ ಗಂಟೆ ಚಲಿಸಿ ರೆಕಾರ್ಡ್ ಮಾಡ್ತು? ಸರಿ ಉತ್ತರ ಚೀನಾದ ರೈಲ್. ಅದು 700 ಕಿಲೋಮೀಟರ್ ಪರ್ ಅವರ್ ವೇಗವಾಗಿ ಚಲಿಸ್ತದೆ ಚೀನಾದ ಟ್ರೈನ್ ಒಂದು. ಆ ಟ್ರೈನ್ ಯಾವುದು ಕೇಳಿದ್ರೆ ಟ್ರೈನ್ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಅದರ ಟ್ರೈನ್ ಹೆಸರು ಮೇಘೇವ್ ಟ್ರೈನ್ ಅಂತೇಳಿ. ಮೇಘ್ಲೇವ್ ಟ್ರೈನ್ ಯಾವ ದೇಶದ್ದು? ಚೀನಾ ದೇಶದ್ದು. ಇದನ್ನ ಚೀನಾದ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಡಿಫೆನ್ಸ್ ಟೆಕ್ನಾಲಜಿ ಅಭಿವೃದ್ಧಿಪಡಿಸಿತ್ತು. ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಡಿಫೆನ್ಸ್ ಟೆಕ್ನಾಲಜಿ ಈ ಒಂದು ಟ್ರೈನನ್ನು ಡೆವಲಪ್ ಮಾಡಿತ್ತು. ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ರೈಲ್ವೆ ಟ್ರ್ಯಾಕ್ಗಳಿಗೆ ಸೋಲಾರ್ ಪ್ಯಾನೆಲ್ನ ಜೋಡಿಸಿ ವಿದ್ಯುತ್ ಉತ್ಪಾದನೆ ಮಾಡಲಾಯಿತು? ಸರಿ ಉತ್ತರ ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಲಾಯಿತು. ವಾರಣಾಸಿಯಲ್ಲಿ ಈ ಒಂದು ಪ್ರಯೋಗ ಮಾಡಲಾಯಿತು. ಬನಾರಸ್ ರೈಲ್ ಇಂಜಿನ್ ಮೂಲಕ ಯಾವ ದೇಶವು ಪ್ರಪಂಚದ ಮೊದಲ ಫಸ್ಟ್ ಕ್ಲಾಸ್ ಬಾರ್ಡರ್ ರೈಲ್ವೆ ಪ್ರಾಜೆಕ್ಟ್ ಅನ್ನು ಜಾರಿಗೆ ತಂದಿತು? ಸರಿ ಉತ್ತರ ಭಾರತ ತಂದಿದ್ದು. ಭಾರತ ಮತ್ತು ಭೂತಾನ್ ಸೇರಿಕೊಂಡು. ಭೂತಾನ್ ಮತ್ತು ಭಾರತ. ಏನಿದು ಫಸ್ಟ್ ಕ್ಲಾಸ್ ಬಾರ್ಡರ್ ರೈಲ್ವೆ ಪ್ರಾಜೆಕ್ಟ್ ಅಂತ ಕೇಳಿದ್ರೆ 2 ರೈಲ್ವೆ ಲೈನ್ ಅನ್ನ ಭಾರತ ಜಾರಿಗೆ ತಂತು ಭೂತಾನ್ನೊಂದಿಗೆ ಸೇರಿಕೊಂಡು. ರೈಲ್ವೆ ಲೈನ್ಸ್ ಎಷ್ಟು? 2 ರೈಲ್ವೆ ಲೈನ್ನ ಜಾರಿಗೆ ತಂದಿದ್ದು. ಯಾವ್ದು ಕೇಳಿದ್ರೆ ಅಸ್ಸಾಂನ ಕೋಕ್ರಾಬಾರ್ ಟು ಪಶ್ಚಿಮ ಬಂಗಾಳದ ಬನಾರ್ಹಟ್ ಒಂದು, ಅಸ್ಸಾಂನ ಕೋಕ್ರಹಾರ್ ಅಸ್ಸಾಂನ ಕೋಕ್ರಹಾರ್ನಿಂದ ಪಶ್ಚಿಮ ಬಂಗಾಳದ ಬನಾರ್ಹಟ್ ಇದೊಂದು ಲೈನು. ಇನ್ನೊಂದು ಲೈನ್ ಯಾವುದು ಕೇಳಿದ್ರೆ ಬನಾರ್ಹಟ್ನಿಂದ ಸಮಸ್ತೆ, ಬನಾರ್ಹಟ್ನಿಂದ ಸಮಸ್ತೆವರೆಗಿನ ಇನ್ನೊಂದು ರೈಲ್ ಲೈನ್. ಒಟ್ಟು 2 ಟ್ರೈನ್ ಲೈನ್ ಅನ್ನ ಇದೊಂದು ಫಸ್ಟ್ ಕ್ಲಾಸ್ ಬಾರ್ಡರ್ ರೈಲ್ವೆ ಪ್ರಾಜೆಕ್ಟ್ ಆಗಿ ಜಾರಿಗೆ ತಂದಿರುವಂಥದ್ದು ಭಾರತ ಭೂತಾನ್ನೊಂದಿಗೆ ಸೇರಿಕೊಂಡು. DRDO ಮೊದಲ ಬಾರಿಗೆ ರೈಲ್ವೆ ಆಧಾರಿತ ಮೊಬೈಲ್ ಪ್ಲಾಟ್ಫಾರ್ಮ್ ಇಂದ ಯಾವ ಮಿಸೈಲ್ ಅನ್ನು ಪರೀಕ್ಷೆ ಮಾಡ್ತು? ಸರಿಯಾದ ಉತ್ತರ ಅಗ್ನಿ ಪ್ರೈಮ್ ಮಿಸೈಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಗ್ನಿ ಪ್ರೈಮ್ ಮಿಸೈಲ್. ಅಗ್ನಿ ಪ್ರೈಮ್ ಮಿಸೈಲ್. ಯಾವ ಸ್ಥಳದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ಪವರ್ ಟ್ರೈನ್ ಕೋಚ್ ಅನ್ನ ಪರೀಕ್ಷಣೆ ಮಾಡಲಾಯಿತು? ಸರಿಯಾದ ಉತ್ತರ ಚೆನ್ನೈನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ. ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ಭಾರತದ ಮೊದಲ ಹೈಡ್ರೋಜನ್ ಪವರ್ ಟ್ರೈನ್ ಕೋಚ್ ಅನ್ನು ಪರೀಕ್ಷಣೆ ಮಾಡಲಾಯಿತು. ಪ್ರಸ್ತುತ ಭಾರತದ ಕೇಂದ್ರ ರೈಲ್ವೆ ಮಂತ್ರಿ ಯಾರು? ಸರಿಯಾದ ಉತ್ತರ ಅಶ್ವಿನಿ ವೈಷ್ಣವ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ವಿಸ್ಟಡೋಮ್ ಜಂಗಲ್ ಸಫಾರಿ ಟ್ರೈನ್ ಎಲ್ಲಿ ಪ್ರಾರಂಭಿಸಲಾಯಿತು? ಭಾರತದ ಮೊದಲ ಒಂದು ಜಂಗಲ್ ಸಫಾರಿ ಟ್ರೈನ್ ಇದು. ಸೊ ಇದನ್ನ ಉತ್ತರ ಪ್ರದೇಶದಲ್ಲಿ ಪ್ರಾರಂಭಿಸಲಾಯಿತು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಡಿಟೇಲ್ ಆಗಿ ನೋಡೋದಾದ್ರೆ ಈ ಒಂದು ವಿಸ್ಟಾಡೋಮ್ ಜಂಗಲ್ ಸಫಾರಿ ಟ್ರೈನ್ ಇದೆಯಲ್ಲ, ಇದು ಭಾರತೀಯ ರೈಲ್ವೆ ಇದನ್ನು ಲಾಂಚ್ ಮಾಡಿರುವಂಥದ್ದು. ಎಲ್ಲಿಂದ ಕೇಳಿದ್ರೆ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಿಂದ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಿಂದ ಈ ಟ್ರೈನ್ ಎಲ್ಲಿ ಚಲಿಸುತ್ತೆ ಕೇಳಿದ್ರೆ ದುಧ್ವಾ ಟೈಗರ್ ರಿಸರ್ವ್ ವರೆಗೆ. ದುಧ್ವಾ ಟೈಗರ್ ರಿಸರ್ವ್ ವರೆಗೆ
ಈ ಒಂದು ಜಂಗಲ್ ಸಫಾರಿ ಟ್ರೈನ್ ಚಲಿಸುವಂಥದ್ದು. ಯಾವ ದೇಶದಲ್ಲಿ ಪ್ರಪಂಚದ ಮೊದಲ 3D ಪ್ರಿಂಟೆಡ್ ರೈಲ್ವೆ ಸ್ಟೇಷನ್ನ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಜಪಾನಲ್ಲಿ. ಇಲ್ಲೊಂದು ವಿಶೇಷತೆ ಇದೆ, ಜಪಾನ್ ಈ ರೈಲ್ವೆ ಸ್ಟೇಷನ್ ಅನ್ನು ಕೇವಲ 6 ಗಂಟೆಗಳಲ್ಲಿ ನಿರ್ಮಿಸಿತು. 6 ಗಂಟೆಗಳಲ್ಲಿ ನಿರ್ಮಿಸಿತು. ಯಾವ ದೇಶವು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಟ್ರೈನ್ ಇಂಜಿನ್ ಅನ್ನು ಅಭಿವೃದ್ಧಿಪಡಿಸಿತು? ಸರಿಯಾದ ಉತ್ತರ ಭಾರತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಒಂದು ಅತ್ಯಂತ ಶಕ್ತಿಶಾಲಿಯಾದ ಹೈಡ್ರೋಜನ್ ಟ್ರೈನ್ ಎಷ್ಟು ಶಕ್ತಿಶಾಲಿ ಇದೆ ಕೇಳಿದ್ರೆ, ಇದರ ಇಂಜಿನ್ ಔಟ್ಪುಟ್ ವಿಶೇಷವಾಗಿರೋದು 1200 HP ಇದೆ. ಇದರ ಇಂಜಿನ್ ಔಟ್ಪುಟ್ 1200 ಹಾರ್ಸ್ ಪವರ್. ಯಾವ ದೇಶವು ಪ್ರಪಂಚದ ಅತ್ಯಂತ ವೇಗವಾದ ಪ್ರೋಟೋಟೈಪ್ ಟ್ರೈನ್ ಅನ್ನು ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಚೀನಾ ದೇಶ. ಸೊ ಈ ಪ್ರೋಟೋಟೈಪ್ ಟ್ರೈನ್ ಹೆಸರೇನು ಕೇಳಿದ್ರೆ CR450. ಸೊ ಇದರ ವಿಶೇಷತೆ ಏನು ಕೇಳಿದ್ರೆ, ಇದು 450 km/h ಚಲಿಸುವಂಥದ್ದು. ಸೋಲಾರ್ ಪವರ್ ಇನ್ಸ್ಟಾಲೇಷನ್ ಅಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ರಾಜಸ್ಥಾನ ಒಟ್ಟು 275 ಸೋಲಾರ್ ಪವರ್ ಇನ್ಸ್ಟಾಲೇಷನ್ ಅನ್ನು ಮಾಡಿರುವಂಥದ್ದು. ಅದರ ನಂತರ ಮಹಾರಾಷ್ಟ್ರ ಒಟ್ಟು 270 ಮತ್ತು ಪಶ್ಚಿಮ ಬಂಗಾಳ 237 ಸೋಲಾರ್ ಪವರ್ ಇನ್ಸ್ಟಾಲೇಷನ್ ಮಾಡಿರುವಂಥದ್ದು. ಒಂದೇ ವೇದಿಕೆ ಅಡಿಯಲ್ಲಿ ಎಲ್ಲ ಸೇವೆಗಳನ್ನ ಒದಗಿಸಲು ಭಾರತೀಯ ರೈಲ್ವೆ ಯಾವ ಆ್ಯಪ್ ಅನ್ನು ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಸ್ವರೈಲ್ ಎನ್ನುವಂತಹ ಆ್ಯಪ್ ಅನ್ನು ಲಾಂಚ್ ಮಾಡ್ತು. ನೋಡಿ, ಇದು ಸೆಂಟರ್ ಫಾರ್ ರೈಲ್ವೆ ಇನ್ಫಾರ್ಮೇಷನ್ ಸಿಸ್ಟಮ್ ಇದನ್ನ ಅಭಿವೃದ್ಧಿಪಡಿಸ್ತು. ಸೆಂಟರ್ ಫಾರ್ ರೈಲ್ವೆ ಇನ್ಫಾರ್ಮೇಷನ್ ಸಿಸ್ಟಮ್ ಇದನ್ನು ಅಭಿವೃದ್ಧಿಪಡಿಸಿದ್ದು. ಪ್ರಪಂಚದ ಅತ್ಯಂತ ಎತ್ತರವಾದ ರೈಲ್ ಆರ್ಚ್ ಬ್ರಿಡ್ಜ್ ಆಗಿರುವ ಚಿನಾಬ್ ಬ್ರಿಡ್ಜ್ ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ನರೇಂದ್ರ ಮೋದಿ. ನೋಡಿ, ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ಚೆನಾಬ್ ನದಿಯ ಮೇಲಿದೆ. ಇದರ ಒಟ್ಟು ಎತ್ತರ ಎಷ್ಟು ಕೇಳಿದ್ರೆ, ಚೆನಾಬ್ ನದಿ ಮೇಲಿಂದ 359 ಮೀಟರ್. ನದಿ ಮೇಲಿಂದ ಒಟ್ಟಾರೆ ಇದರ ಎತ್ತರ ಕೇಳಿದ್ರೆ 1315 ಮೀಟರ್. ಪ್ರಪಂಚದ ಅತ್ಯಂತ ಎತ್ತರವಾದ ರೈಲ್ವೆ ಆರ್ಚ್ ಬ್ರಿಡ್ಜ್ ಆಗಿದೆ ಇದು. ಪಂಬನ್ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರು ಪಂಬನ್ ರೈಲ್ವೆ ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಿದ್ರು. ಇದೊಂದು ವಿಶೇಷವಾದ ರೈಲ್ವೆ ಬ್ರಿಡ್ಜ್, ಯಾಕಂದ್ರೆ ಇದು ರಾಮೇಶ್ವರ ಐಲ್ಯಾಂಡ್ ನಲ್ಲಿ ಇರುವಂತದ್ದು. ರಾಮೇಶ್ವರ ದ್ವೀಪ ಯಾವ ರಾಜ್ಯದಲ್ಲಿದೆ? ಇದು ತಮಿಳುನಾಡು ರಾಜ್ಯದ ರಾಮೇಶ್ವರ ದ್ವೀಪದಲ್ಲಿ ಕಂಡು ಬರುತ್ತೆ. ಸೊ ಇದು ರಾಮನಾಥಪುರಂನಿಂದ ರಾಮೇಶ್ವರಂ ವರೆಗಿನ ಒಂದು ರೈಲ್ ಬ್ರಿಡ್ಜ್ ಆಗಿದೆ. ರಾಮನಾಥಪುರಂ ಟು ರಾಮೇಶ್ವರಂ ಇರುವಂತಹ ಒಂದು ರೈಲ್ ಬ್ರಿಡ್ಜ್ ಆಗಿದೆ. ಉದ್ಘಾಟನೆ ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಮಹಿಳೆಯರು ಮತ್ತು ಮಕ್ಕಳ ಕಳ್ಳರಿಂದ ಸುರಕ್ಷಣೆ ನೀಡಲು ರೈಲ್ವೆ ಸುರಕ್ಷಾ ಬಲ್ ಪ್ರಾರಂಭಿಸಿದ ಆಪರೇಷನ್ ಯಾವುದು? ಸರಿಯಾದ ಉತ್ತರ ಆಪರೇಷನ್ ಆಹತ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2026-27ನೇ ಕೇಂದ್ರ ಬಜೆಟ್ನಲ್ಲಿ ರೈಲ್ವೆಗೆ ಮೀಸಲಿಡಲಾದ ಹಣ ಎಷ್ಟು? ಅನುದಾನ ಎಷ್ಟು? ಇದೊಂದು ದಾಖಲೆಯ ಅನುದಾನವಾಗಿದೆ. ಇದುವರೆಗಿನ ಯಾವ ಬಜೆಟ್ನಲ್ಲೂ ಕೂಡ ಇಷ್ಟರ ಪ್ರಮಾಣದ ಅನುದಾನವನ್ನು ಒದಗಿಸಿರಲಿಲ್ಲ. ಹಾಗಾದ್ರೆ ಎಷ್ಟು ಕೇಳಿದ್ರೆ 2,93,030 ಕೋಟಿ ರೂಪಾಯಿಗಳು. ರೈಲ್ವೆ ಬೋರ್ಡ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ನೂತನ ಚೇರ್ಮನ್ ಅಂಡ್ ಸಿಇಒ.
ಹಾಗೆ ಆಯ್ಕೆಯಾದವರು ಯಾರು ಕೇಳಿದ್ರೆ ಸತೀಶ್ ಕುಮಾರ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮಹಾರಾಷ್ಟ್ರದ ಔರಂಗಾಬಾದ್ ರೈಲ್ವೆ ಸ್ಟೇಷನ್ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ಛತ್ರಪತಿ ಸಂಭಾಜಿ ನಗರ ರೈಲ್ವೆ ಸ್ಟೇಷನ್. ಛತ್ರಪತಿ ಸಂಭಾಜಿ ನಗರ ರೈಲ್ವೆ ಸ್ಟೇಷನ್. ಸ್ನೇಹಿತರೆ, ಇದು 2026ರ ರೈಲ್ವೆ ಕರೆಂಟ್ ಅಫೇರ್ಸ್ ಪ್ರಮುಖ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.